ಹಾಯ್, ಎಲ್ಲರಿಗೂ ನಮಸ್ತೆ. ಶೇಖರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಇವತ್ತು ಮ್ಯಾಂಗ್ಳೂರ್ ಸ್ಟೈಲಿ ಚಿಕನ್ ಸುಕ್ಕ ಹೇಗೆ ಮಾಡೋದನ್ನು ತೋರಿಸ್ತೇನೆ, ಬನ್ನಿ. ಈಗ 1 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ತಗೊಂಡಿದ್ದೇನೆ, 1/4 ಟೀ ಸ್ಪೂನ್ ಮೆತ್ತೆ, 1 ಟೀ ಸ್ಪೂನು ಜೀರಾ, 10 ಬೆಳಗ್ಗೆ ಮೆಣಸಿನ ತಗೊಂಡಿದ್ದೇನೆ, 3 ಸ್ಪೂನು ಕೊತ್ತಂಬರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ 4 ಪೀಸ್ ತಗೊಂಡಿದ್ದೇನೆ, 1 ಕಿಲೋ. ನಾನು ಚಿಕನ್ 1 ಕಿಲೋ ತಗೊಂಡಿದ್ದೇನೆ. ಹಾಗೆ ಅರಿಶಿನ ಅರ್ಧ ಟೀ ಸ್ಪೂನ್ ತಗೊಂಡಿದ್ದೇನೆ. ಅರಿಶಿನ ಇದನ್ನು ಮೊದಲು ನಾವು ಫ್ರೈ ಮಾಡಬೇಕು, ಬನ್ನಿ ತೋರಿಸ್ತೇನೆ. ಈಗ ಕಡಾಯಿ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ, ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ಯಾವುದೇ ಎಣ್ಣೆ ತಗೊಳ್ಬೋದು, ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೇನೆ. ಮೊದಲು ನಾವು ಬೆಳಗ್ಗೆ ಮೆಣಸನ್ನು ಸ್ವಲ್ಪ ಫ್ರೈ ಮಾಡಬೇಕು, ಕಪ್ಪು ಆಗಬಾರ್ದು, ಕಲರ್ ಬ್ರೌನ್ ಕಲರಲ್ಲಿ ಇರಬೇಕು. ಈಗ ಮೆಣಸು ಎಲ್ಲ ರೆಡಿಯಾಗಿದೆ. ಈಗ ನಾವು ಕೊತ್ತಂಬರಿ ಕೊತ್ತಂಬರಿಯನ್ನು ಹಾಕಬೇಕು. ಆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬಂದಮೇಲೆ ತೆಗೆದುಕೊಳ್ಳಬೇಕು. ಇದರೊಟ್ಟಿಗೆ ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಆಲ್ರೆಡಿ ಫ್ರೈ ಆಯಿತು. ಈಗ ಒಳ್ಳೆ ಪರಿಮಳ ಬರ್ತದೆ. ಈಗ ತೆಗೆಯುವ. ಎಲ್ಲವನ್ನು ಒಟ್ಟಿಗೆ ಫ್ರೈ ಮಾಡ್ತಾ ಇದ್ದೇನೆ. ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕು, ಇಲ್ಲಾಂದರೆ ಕಪ್ಪಾಗ್ತದೆ. ಇದು ಕೂಡ ಆಲ್ರೆಡಿ ಬಿಸಿ ಆಯಿತು. ಗ್ಯಾಸ್ ಬಂದ್ ಮಾಡಿ ನಾನು ಎಲ್ಲವನ್ನು ತೆಗೆದಿದ್ದೇನೆ. ಮಿಕ್ಸಿಗೆ ಹಾಕಿ ರೆಡಿ ಮಾಡ್ತೇನೆ. ಇದನ್ನು ಕೂಡ ಹಲಸಿನ ಹುಡಿಯನ್ನು ಕೂಡ ಸೇರಿಸ್ತಿದ್ದೇನೆ ಇದರಲ್ಲಿ ಪುಡಿ ಮಾಡಲಿಕ್ಕೆ. ಈಗ ಸುಕ್ಕ ಮಾಡಲಿಕ್ಕೆ ನಾನು ಒಂದು 4-5 ಪೀಸ್ ಗಾರ್ಲಿಕ್ ತಗೊಂಡಿದ್ದೇನೆ. ಬೆಳ್ಳುಳ್ಳಿ ಸ್ವಲ್ಪ ಒಂದು ಇಂಚಿನಷ್ಟು ಶುಂಠಿ ತಗೊಂಡಿದ್ದೇನೆ. 2 ಮೀಡಿಯಂ ಗಾತ್ರದ್ದು ಈರುಳ್ಳಿ, 3 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ, ಅದು ಕಟ್ ಮಾಡಿ, ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಮಸಾಲ ಹುರಿದದೆಲ್ಲ ರೆಡಿಯಾಗಿದೆ, ಪುಡಿ ಮಾಡಿ ಇಟ್ಟಿದ್ದೇನೆ. ಹಾಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಅದು ಈಗ 2 ಟೇಬಲ್ ಸ್ಪೂನ್ ಇದಕ್ಕೆ ಮಸಾಲ ಹಾಕಿ, ಈ ತೆಂಗಿನ ತುರಿಯನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಅರಿಬೇಕು. ಅದು ಚಿಕನ್ ಉಪ್ಪಾದ್ಮೇಲೆ ಹಾಕಲಿಕ್ಕೆ. ಅದರೊಟ್ಟಿಗೆ ಈ ಹುಳಿಯನ್ನು ಕೂಡ ಅರಿಬೇಕು. ಈ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕಿದ್ದೇನೆ ನಾನು. ಅರ್ಧ ಕಪ್ ತೆಂಗಿನ ತುರಿಗೆ ಅರ್ಧ ಕಪ್ ನೀರು ಹಾಕಿದ್ದೇನೆ. ಈಗ ಅದನ್ನು ಅರ್ಕೊಂಡು ಬರುವ. ಈಗ ಅರ್ಧ ಮಸಾಲೆ ರೆಡಿಯಾಗಿದೆ. ಇದು ಹೆಚ್ಚು ನೈಸ್ ಆಗಬಾರ್ದು, ಜರಿ ಇರಬೇಕು. ಈಗ ಕಡಾಯಿ ಕೂಡ ಬಿಸಿಯಾಗಿದೆ. ಈಗ 3 ಟೇಬಲ್ ಸ್ಪೂನಷ್ಟು ತೆಂಗಿನ ಎಣ್ಣೆ ತಗೊಂಡಿದ್ದೆ ನಾನು. ಯಾವ ಎಣ್ಣೆ ಕೂಡ ತಗೊಳ್ಬೋದು. ಈಗ ಒಗ್ಗರಣೆಗೆ 1/4 ಟೀ ಸ್ಪೂನಷ್ಟು ಜೀರಾ ಹಾಕ್ತಾಯಿದ್ದೀನಿ ಮೊದಲು. ಅದಾದಮೇಲೆ 2 ಇಂಚಿನಷ್ಟು ಚಕ್ಕೆ, 3 ಏಲಕ್ಕಿಯನ್ನು ಹಾಕ್ತಿದ್ದೇನೆ, ಏಲಕ್ಕಾಯಿ. ಅದಾದಮೇಲೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಳ್ಳೆ ಫ್ರೈ ಆಗಬೇಕು. ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದಾದಮೇಲೆ ಈರುಳ್ಳಿ ಹಾಕಬೇಕು. ಬ್ರೌನ್ ಕಲರ್ ಬಂದಿದೆ, ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಮತ್ತು ಶುಂಠಿ ಎಲ್ಲ ಹಾಕ್ತಿದ್ದೀನಿ. ಈರುಳ್ಳಿಗೆ ಒಳ್ಳೆ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಕಲರ್ ಬಂದಮೇಲೆ ಚಿಕನ್ ಹಾಕಬೇಕು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕ್ಲೀನ್ ಮಾಡೋದ್ರಿಂದ ಚಿಕನ್ ಹಾಕ್ತಾ ಇದ್ದೇನೆ.
ಇದೊಂದು ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡರ್ ಹಾಕ್ತಾ ಇದ್ದೇನೆ, ಹಳದಿನಲ್ಲಿ. ಹಾಗೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಬೇಯಲಿಕ್ಕೆ ಬಿಡಬೇಕು. ಒಂದು 10 ನಿಮಿಷ ತನಕ ಸ್ಲೋ ಫ್ಲೇಮಲ್ಲಿ ಇಟ್ಟು ಮೇಲೆ ಮುಚ್ಚಳಿಟ್ಟರೆ ಒಳ್ಳೆ ಕುಕ್ ಆಗ್ತದೆ. 10 ನಿಮಿಷ ಬಿಟ್ಟು ತೆಗೆದು ನೋಡಿ. ಈಗ ಚಿಕನ್ ಹಾಫ್ ಕುಕ್ ಆಗಿದೆ. ಈ ಅರ್ಧ ನಿಮಿಷದ ಮಸಾಲನ್ನು ಮೊದಲು ಹಾಕಬೇಕು. ಇದನ್ನು ಹಾಕಿ ಒಂದು 10 ನಿಮಿಷ ಬಾಯಿ ಮುಚ್ಚಿ ಬೇಯಿಸಬೇಕು. ಈ ಹುಳಿ ಮಸಾಲದಲ್ಲಿ ಹುಳಿ ಕೂಡ ಹಾಕಿದೈತೆ, ಅದರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ನಾವು ಇದಕ್ಕೆ ಟೊಮೊಟೊ ಯೂಸ್ ಮಾಡೋದಿಲ್ಲ ಅವತ್ತಿನಲ್ಲಿ. ಮಸಾಲ ಒಳ್ಳೆ ಮಿಕ್ಸ್ ಆಯಿತು. ಇದನ್ನು 10 ನಿಮಿಷ ಬಾಯಿ ಮುಚ್ಚಬೇಕು. 10 ನಿಮಿಷ ಆಯಿತು. ಈಗ ಇದು ನಾವು ಹುಡಿ ಮಾಡಿಟ್ಟದ ಮಸಾಲನ್ನು ಹಾಕ್ತಿದ್ದೇನೆ. ಅದರೊಟ್ಟಿಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಿದ್ದೇನೆ. ಒಳ್ಳೆ ಮಿಕ್ಸ್ ಮಾಡಬೇಕು. ಹುಡಿ ಹಾಕಂದ್ರೆ 5 ನಿಮಿಷ ಬಿಟ್ಟರೆ ಸಾಕು. ಒಳ್ಳೆ ಮಸಾಲೆ ಮ್ಯಾಂಗ್ಳೂರ್ ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ. ಟೇಸ್ಟ್ ಮಾಡಿ ನೋಡುವ, ಹೇಗಾಗಿದೆ ನೋಡುವ. ಸೂಪರ್ ಆಗಿದೆ, ಸೂಪರ್ ಟೇಸ್ಟ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.